ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮಳೆ 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 ಈಗಿನ ಸದ್ಯದ ಪ್ರಾಬ್ಲಮ್ ಇದೆ. ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ. ಈ ಒಂದು ಮುಂಗಾರಿನಲ್ಲಿ ಈ ಒಂದು ಜೂನ್ ತಿಂಗಳಲ್ಲಿ ಜೂನ್ 20, ಜೂನ್ 25, ಜೂನ್ 30ರಲ್ಲಿ ನಮಗಿಲ್ಲಿ ಮಳೆ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಜನ ಹೇಳ್ತಾ ಇರುವಂಥ ಕ್ವಶನ್. ಅಂದರೆ ಒಂದಿಷ್ಟು ಜನ ಹೇಳ್ತಿರುವಂಥ ಒಂದು ಇದು ಅಂದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತಂದರೆ ಏನು ದೊಡ್ಡ ವಿಚಾರ ಅಲ್ಲ. ಇಲ್ಲಿ ನೀವು ಯೋಚನೆ ಮಾಡಿ, ಜೂನ್ ತಿಂಗಳಲ್ಲಿ ಬಂದಾಗಲೂ ಕೂಡ ಈ ಲೆವೆಲಿನ ಒಂದು ಪ್ರಾಬ್ಲಮ್ ಆಗ್ತಾಯಿದ್ರೆ, ಅಂದರೆ ಈ ಲೆವೆಲಿನ ಪ್ರಾಬ್ಲಮ್ ಅಂತಂದರೆ ಏನು ದೊಡ್ಡ ವಿಚಾರ ಅಲ್ಲ. ಅಂದರೆ ನಿಮಗೆ ಈ ಒಂದು ಜೂನ್ ತಿಂಗಳಲ್ಲೂ ಕೂಡ ನಿಮಗೆ ಏನು ಮಳೆ ಬಂದಿಲ್ಲ, ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಯಾಕಂತಂದರೆ ಜೂನ್ ಅಲ್ವಾ ಇದು, ಈ ಜೂನಲ್ಲಿ ನಮಗೆ ಮಳೆ ಬರಬೇಕು. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿದೆ. ಏನು ಯಾವತ್ತೂ ಕೂಡ ಎಲ್ರಿಗೂ ನಾನೇನು ಮತ್ತೊಮ್ಮೆ ಹೇಳುವಂಥದ್ದು ಏನಿಲ್ಲ. ಯಾಕಂತಂದರೆ ಎಲ್ರಿಗೂ ಗೊತ್ತಿದೆ ಜೂನ್ ತಿಂಗಳಲ್ಲಿ ಮಳೆ ಬರುವಂಥದ್ದು ಒಂದು ಇದದು. ಹಾಗಾಗಿ ಜೂನ್ ತಿಂಗಳಲ್ಲಿ ಮಳೆ ಬರಬೇಕಾಗ್ತದೆ. ಮಳೆ ಬಂದಾಗ ಮಾತ್ರ ಇಲ್ಲಿ ನಿಮಗೆ ಏನಾದರೂ ಒಂದು ಆಗೋದು. ಹಾಗಾಗಿ ಈ ಒಂದೇ ತಿಂಗಳಲ್ಲೇ ಈ ರೀತಿ ಕೈ ಕೊಟ್ಟರೆ ನಾನು ಹೇಳುವಂಥದ್ದು ಏನು ಪ್ರಾಬ್ಲಮ್ ಆಗುತ್ತೆ, ಅಂದರೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಲ್ವಾ. ಹಾಗಾಗಿ ಏನೋ ನನಗೆ ಅರ್ಥ ಆಗ್ತಾಯಿಲ್ಲ. ಈ ಬಾರಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಈ ಒಂದು ಪ್ರಾಬ್ಲಮ್ ಆಗಬಾರ್ದು. ಈ ಒಂದು ಇದಂತಲ್ಲ, ಯಾವುದೇ ಇದರಲ್ಲೂ ಕೂಡ ಆಗಬಾರ್ದು ಅನ್ನುವಂಥದ್ದು ನಾನು ಹೇಳುವಂಥದ್ದು. ಹಾಗಾಗಿ ಎಲ್ರಿಗೂ ಕೂಡ ನಾನು ಹೇಳುವಂಥದ್ದು 100% ಆಗಿ ಮಳೆ ಬರಲಿ. ಆದರೆ ತುಂಬ ಜನ ಹೇಳಿದ್ರಿ ಮಳೆ ಬಂದಿಲ್ಲ, ಏನೋ ಮಳೆ ಹೇಳಿದ ತಕ್ಷಣ ಬಂದುಬಿಡುತ್ತಾ ಅಂತ. ಹೇಳಿದ ತಕ್ಷಣ ಮಳೆ ಬರಲ್ಲ. ಆದರೆ ನಾವು ಏನು ಮಾಡಬೇಕು ಅದನ್ನ ಮಾಡಬೇಕು ಅಲ್ವಾ. ಹಾಗಾಗಿ ನನಗೆ ಅರ್ಥ ಆಗ್ತಾಯಿಲ್ಲ ಯಾಕೆ ಈ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಈ ಬಾರಿಯ ಒಂದು ಮುಂಗಾರಿನಲ್ಲಿ ಅನ್ನುವಂಥ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ನಾನು ಹೇಳುವಂಥದ್ದು ಇಷ್ಟೇ, ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಆ್ಯಂಡ್ ಆಗಬಾರ್ದು ಅಷ್ಟೇ. ಆ್ಯಂಡ್ ಎಲ್ರಿಗೂ ಮಳೆ ಬರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಎಲ್ಲ ಜಿಲ್ಲೆಗಳಿಗೂ ಡೆಫಿನೆಟ್ಲಿ ಒಳ್ಳೆಯದಾಗಲಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ನೀವೇನೋ ಕೆಲಸವನ್ನು ಮಾಡಬೇಕಂದ್ಕೊಂಡಿದ್ದೀರ ಅಂತಂದರೆ ಅದನ್ನ ಮಾಡಿ. ಆ್ಯಂಡ್ ಈ ಯಾವುದೇ ಕೃಷಿ ಚಟುವಟಿಕೆ ಆಗಲಿ ಏನೇ ಆಗಲಿ, ಐ ಥಿಂಕ್ ಹವಾಮಾನ ಇಲಾಖೆ ಪ್ರಕಾರ ಇನ್ನೂ ಅರೌಂಡ್ 1.5 ವೀಕಲ್ಲಿ, ಅಂದರೆ 1.5 ವಾರ ಅರೌಂಡ್ ಭಾರಿ ಕಷ್ಟ ಇದೆ. ಯಾಕಂತಂದರೆ ಈಗಿನ ಒಂದು ಸಿಚುವೇಷನಲ್ಲಿ ಅಷ್ಟು ಕಷ್ಟ ಇದೆ. ಆ್ಯಂಡ್ ಸಿಚುವೇಷನ್ ಅಂತ ಅಲ್ಲ, ಏನು ಗೊತ್ತಾ ನಿಮಗೆ, ಮೈನ್ ಮ್ಯಾಟ್ರ್ ಏನಂತಂದರೆ ಸಿಚುವೇಷನ್ ಅನ್ನೋದಕ್ಕಿಂತ ಇನ್ನೊಂದು ವಿಚಾರ ಏನಂತಂದರೆ ನಿಮಗೆ ಹಣ ಬರುವಂಥದ್ದು ಯಾಕೆ ಭಾರಿ ಕಷ್ಟ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಸದ್ಯದ ಮಟ್ಟಿಗೆ ಯಾಕಂತಂದರೆ ಇಲ್ಲಿ ಸರ್ವೆ ಮಾಡಿರುವಂಥ ಪ್ರಕಾರ ಒಂದು ಸರ್ವೆಯಲ್ಲಿ ಏನು ಗೊತ್ತಾಗ್ಬಿಟ್ಟಿದೆಯಪ್ಪ ಅಂತಂದರೆ ಮುಂಗಾರೇ ಇಲ್ಲ. ಯೋಚನೆ ಮಾಡಿ ಹೆಂಗಾಗಬಹುದು ಅಲ್ವಾ. ರೈತರಿಗಂತೂ ಭಾರಿ ಬೇಜಾರಾಗಿರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಆ ರೀತಿ ಪ್ರಾಬ್ಲಮ್ ಆಗಬಾರ್ದು. ಆ್ಯಂಡ್ ನಮ್ಮೆಲ್ಲ ರೈತರಿಗೂ ಕೂಡ ಒಳ್ಳೆಯದಾಗಲಿ, ರೈತ ಬಾಂಧವರಿಗೆ. ಆ್ಯಂಡ್ ಏನು ಮಾಡೋದು, ಮುಂಗಾರು ಮಳೆ ಬಂದಿಲ್ಲ ಅಥವಾ ಮುಂಗಾರು ಶುರುವಾಗಿಲ್ಲ ಅಂತಂದಾಗ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಅಯ್ಯೋ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಹಂಗೆ ಆಗಬಾರ್ದು, ಈ ಬಾರಿ ಕೂಡ ಹಂಗೆ ಆಗಬಾರ್ದು ಅಲ್ವಾ. ಈಗ ಮುಂಗಾರು ಮಳೆ ಶುರು ಆಗಬೇಕು, ಒಂದು ಮಳೆ ಬರಬೇಕು. ದಿಸ್ ಈಸ್ ಒನ್ ಥಿಂಗ್. ನಾನು ಅದೇ ಹೇಳುವಂಥದ್ದು, ಆ ರೀತಿ ಪ್ರಾಬ್ಲಮ್ ಆದಾಗ ಯಾವುದೇ ಒಂದು ವಿಚಾರ ಲೇಟ್ ಆಗುತ್ತೆ ಕೆಲವು ಬಾರಿ, ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಅಷ್ಟೇ. ಯಾವುದೇ ಒಂದು ವಿಚಾರ, ನಾವೀಗ ಬರೀ ಮಳೆ ಬಗ್ಗೆ ಹೇಳ್ತಾ ಇಲ್ಲ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮಳೆ ಆಗಿರಬಹುದು, ಲೈಫಿನ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಹಾಗೆ ಲೈಫಲ್ಲಿ ಯಾವುದೋ ಒಂದು ಲೇಟ್ ಆದಾಗ ಅಯ್ಯೋ ನಮ್ಗೆ ಆಗಲ್ಲ, ನಾನು ಅದನ್ನ ಮಾಡಲಿಕ್ಕಾಗಲ್ಲ ಅಂತ ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಶುರು ಮಾಡಿ, ಆಗುತ್ತೆ. ಸ್ವಲ್ಪ ಲೇಟ್ ಆಗುತ್ತಾ ಮತ್ತೆ ಶುರು ಮಾಡೋಣ, ಏನು ಪ್ರಾಬ್ಲಮ್ ಏನು, ಹಂಗಿರಬೇಕು. ಇಲ್ಲಾಂತಂದ್ರೆ ನಾವೀಗ ಅಯ್ಯೋ ನನಗಾಗಲ್ಲ, ಇನ್ನೂ ಹೋಯ್ತು ನಮ್ದು ಅಂತ ಹಂಗೆ ಹೇಳಿದರೆ ಆಗಲ್ಲ ಲೈಫಲ್ಲಿ. ಒಂದು ವಿಚಾರ ನಾನು ಹೇಳುವಂಥದ್ದು, ಹಂಗೆ ಹೇಳಿದರೆ ಆಗೋದೇ ಇಲ್ಲ ಲೈಫಲ್ಲಿ, ಏನೂ ಮಾಡಲ್ಲ. ಹಾಗಾಗಿ ಒಂದು ಏನು ಥಿಂಕ್ ಇರಬೇಕು, ಇದು ಮಾಡೋಣ, ಹಿಂಗಿರ್ಬೇಕು. ಇಲ್ಲಾಂತಂದರೆ ಏನೂ ಮಾಡಲಿಕ್ಕಾಗಲ್ಲ ಅನ್ನೋ ಒಂದು ಪ್ರಕಾರ ನಾನು ಹೇಳುವಂಥದ್ದು ಏನಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಆ ರೀತಿ ಥಿಂಕ್ ಇದ್ದರೆ ಲೈಫಲ್ಲಿ ಸಕ್ಸೀಡ್ ಆಗ್ಬೋದು. ಇಲ್ಲಾಂತಂದರೆ ಆ ರೀತಿ ಥಿಂಕೇ ಇಲ್ಲ, ನಂಗಾಗಲ್ಲ, ನಾನು ಮಾಡಲ್ಲ ಅಂತ ಇದ್ದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ ಆಬ್ವಿಯಸ್ಲಿ ಥಿಂಕಿಂಗ್ ಏನಪ್ಪ ಅಂತಂದರೆ ನಮಗೆ ಮಾಡಬೇಕು, ನಾನು ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ ಅನ್ನುವಂಥದ್ದು ಇರಬೇಕೆ. ವಿನ್ ಆಗುವಂಥದ್ದು ಬೇರೆ, ನಾನು ವಿನ್ ಆಗಲೇಬೇಕು ಅನ್ನುವಂಥದ್ದು ಇನ್ನೊಂದು ಬೇರೆ. ಹಾಗಾಗಿ ಎಲ್ಲ ವಿಚಾರ ಹೇಳುವಂಥದ್ದು ಏನಂತಂದರೆ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮಳೆ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ಬಂದಿಲ್ಲ ಅಂತ ಹೇಳಬೇಡಿ. ಮಳೆ ಬರುತ್ತೆ. ಅದನ್ನು ನಾವು ಮಳೆ ನೀರು ಕೊಯ್ಲನ್ನು ಮಾಡಿದ್ರೆ ಆರಾಮ್ಸೆ ಅದನ್ನು ಒಂದೊಳ್ಳೆ ನೀರನ್ನು ಉಳಿಸ್ಕೊಳ್ಬೋದಿತ್ತು. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ನಮ್ಮ ಜನ ಅಂತಲ್ಲ ಎಲ್ರಿಗೂ ನಾನು ಹೇಳುವಂಥದ್ದು, ತುಂಬ ನೀರನ್ನು ಪೋಲ್ ಮಾಡ್ತಾರೆ. ಆ್ಯಂಡ್ ತುಂಬ ನೀರನ್ನು ಹಾಳು ಮಾಡ್ತಾರೆ. ನಮ್ಮದೇ ಮನೆಯಲ್ಲಾಗಿರುವಂಥ ಒಂದು ರೋಟೀನ್ ಇರಬೇಕಾಗ್ತದೆ. ರೋಟೀನ್ ಅಂತಂದರೆ ನಾವು ದಿನ ಏನೇನು ಮಾಡ್ತೀವಿ ಅದು ಕರೆಕ್ಟಾಗಿರಬೇಕು. ಆ್ಯಂಡ್ ಮತ್ತೊಂದು ವಿಚಾರ, ನಾವು ತುಂಬ ನೀರನ್ನೆಲ್ಲ ಹಾಳು ಮಾಡ್ತೀವಿ. ಆ ರೀತಿ ಪ್ರಾಬ್ಲಮ್ ಮಾಡಬಾರ್ದು ಯಾವತ್ತೂ ಕೂಡ. ನನ್ನ ಒಂದು ಒಪಿನಿಯನ್
ಏನಂತಂದರೆ ಮನೆಯಲ್ಲಿ ರೋಟೀನ್ ಇರಬೇಕು ಆ್ಯಂಡ್ ಅದ್ರ ಜೊತೆಗೇ ಮಳೆ ನೀರನ್ನು ಜಾಸ್ತಿ ಹಾಳು ಮಾಡಲಿಕ್ಕೆ ಪೋಲ್ ಮಾಡಲಿಕ್ಕೆ ಹೋಗ್ಬಾರ್ದು. ಹಾಗಾಗಿ ತುಂಬ ಜನ ಮಾಡ್ತಾ ಇರುವಂಥದ್ದು ಅದನ್ನೇ. ಹಾಗಾಗಿ ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ, ಪೋಲ್ ಮಾಡ್ಲಿಕ್ಕೆ ಹೋಗಬೇಡಿ ನೀರನ್ನು. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಅಂದರೆ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತಲ್ಲ. ಅಪ್ಡೇಟ್ ಮೆಡಿಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಮಳೆ ನೀರು ಡೆಫಿನೆಟ್ಲಿ ಮಳೆ ಎಲ್ರಿಗೂ ಬರಲಿ. ಆ್ಯಂಡ್ ಮಳೆ ಬಂದ್ರೇ ಖುಷಿ ಆಗುತ್ತೆ, ಎಲ್ರಿಗೂ ಕೂಡ ಬರಲಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕಮೆಂಟನ್ನು ಮಾಡ್ತಾ ಇರಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಕಮೆಂಟನ್ನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮತ್ತೊಮ್ಮೆ ಹೇಳುವಂಥದ್ದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿಗೋಣ ಸ್ನೇಹಿತರೆ. ಮುಂಗಾರು ಮಳೆ ಎಲ್ರಿಗೂ ಬರಲಿ, ಸಿಕ್ಕಾಪಟ್ಟೆ ಮಳೆ ಬರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.